ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಮೈಸೂರಿಂದ ಕವಿತಾ. ಇವತ್ತು ಪಿಗ್ಮೆಂಟೇಷನ್, ಬಂಗು ಇದ್ರ ಬಗ್ಗೆ ತಿಳಿಸ್ತೀನಿ. ಪಿಗ್ಮೆಂಟೇಷನ್ ಅಂದರೆ ಏನು? ಡರ್ಮಲ್ ಮತ್ತು ಎಪಿಡರ್ಮಲ್ ಅಂತ ಎರಡು ಭಾಗ ಇರುತ್ತೆ. ಡರ್ಮಲ್ ಅಂದರೆ ಒಳಭಾಗ, ಎಪಿಡರ್ಮಲ್ ಅಂದರೆ ಮೇಲ್ಭಾಗ. ನಮಗೆ ಇದು ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ. ಹಂಗಂತ ಗಂಡಸ್ರಿಗೆ ಬರಲ್ಲ ಅಂತಲ್ಲ, ಗಂಡಸ್ರಿಗೂ ಬರುತ್ತೆ. ನಾವು ಅತಿಯಾಗಿ ಹೆಚ್ಚು ಜನರನ್ನ ನಾವು ಹೆಂಗಸರಲ್ಲಿ ನೋಡ್ಬೋದು. ಇದನ್ನು ಹೆಂಗಸರಲ್ಲಿ ಬರೋದನ್ನ ನೋಡ್ಬೋದು, ಬಂಗನ. ಗಂಡಸರಲ್ಲಿ ಕಮ್ಮಿನೇ ಬರೋದಿದು. ಇದು ಕೆನ್ನೆ ಮೇಲೆ, ಐಬ್ರೋ ಮೇಲೆ, ಮತ್ತು ಚಿನ್ನು, ಮೂಗು ಮೇಲೆ ಬಟರ್ಫ್ಲೈ ಟೈಪಲ್ಲೆಲ್ಲ ಬರುತ್ತೆ. ಇದು ಸುತ್ತ ಎಲ್ಲ ಎಷ್ಟೋ ಜನ ಇದನ್ನು ಫೇಸ್ ಮಾಡ್ತಾಯಿದ್ದಾರೆ. ಬಂಗು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಒಂದು ಚಿಕ್ಕ ರೆಮಿಡಿನ ನಾನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಯೂಸ್ ಆಗಿದೆ. ಇದು ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟಿ ಮಧು, ಅತಿ ಮಧುರ, ಜ್ಯೇಷ್ಠ ಮಧು, ಮುಲತಿ ಅಂತಾರೆ ಇದನ್ನು. ಇದು ನಿಮಗೆ ಚಕ್ಕೆ ಟೈಪಲ್ಲೂ ಸಿಗುತ್ತೆ. ತೇದ್ಬಿಟ್ಟು ಅದನ್ನು ಬೇಕಾದ್ರೆ ಹಾಕ್ಬೋದು. ಇದು ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. 50 ರೂಪಾಯಿಂದ 60 ರೂಪಾಯಿ ಅಷ್ಟೇ. ನಿಮಗೆ ಅತಿ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಇದು. ಇದನ್ನು ನೀವು ತೊಗೊಂಡು ಬಂದು ಇಟ್ಕೊಂಡ್ರೆ ಒಂದು 3 ತಿಂಗಳಿಂದ 4 ತಿಂಗಳ ಗಂಟ ನಾವು ಇದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ಪೌಡ್ರಲ್ಲಿ ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿಲ್ಲ, ನಾನು ಪೌಡ್ರ್ ಫಾರ್ಮಲ್ಲಿ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣನ್ನು ನೋಡ್ಬೋದು. ನಮಗೆ ವಿಟಮಿನ್ ಸಿ ಇರೋದ್ರಿಂದ ಅದು ಅಷ್ಟೇ ನಮ್ಮ ಮುಖನ ಬ್ರೈಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಮೆಲನಿನ್ ಪ್ರಾಡಕ್ಟ್, ಇದು ಮೆಲನಿನ್ನ ಅಂಶನ ನಮಗೆ ಅತಿ ಕಡಿಮೆ ಮಾಡುತ್ತೆ, ಅದನ್ನು ಸಹಾಯ ಮಾಡುತ್ತೆ ಅದು. ಮತ್ತು ಆಲೂಗೆಡ್ಡೆ ಕೇಳೋದೇ ಬೇಡ, ಬ್ಲೀಚಿಂಗ್ ಪರ್ಪಸ್ ನಮಗೆ ಬ್ರೈಟ್ನೆಸ್ ಅಂತೂ ತುಂಬ ಕೊಡುತ್ತೆ ಆಲೂಗೆಡ್ಡೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾನು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಮತ್ತು ಹೇಗೆ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ. ಇದು ಆಲೂಗೆಡ್ಡೆನ ಸಿಪ್ಪೆ ಹೊಡೆದು ನಾವು ಅದನ್ನು ನೀರು ಹಾಕದೆ ಪೇಸ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ನೀರು ಹಾಕ್ದೇ ಪೇಸ್ಟ್ ಮಾಡಿಕೊಂಡು ಅದರ ರಸನ ತಗೋಬೇಕು. ಪೇಸ್ಟ್ ಮಾಡಿಕೊಂಡು ಇದು ಹೆಂಗೆ ಬರುತ್ತೆ ಅಂದರೆ, ಸೂರ್ಯನ ಕಿರಣ ಜಾಸ್ತಿ ನಮಗೆ ತಗಲಿದಾಗ, ಮತ್ತು ಮೇಕಪ್ ಜಾಸ್ತಿ ನಾವು ಯೂಸ್ ಮಾಡಿದಾಗ, ಸ್ಟ್ರೆಸ್ನಿಂದ, ಮೆನೋಪಾಸ್ ಟೈಮ್ಗಳಲ್ಲಿ, 40 ವಯಸ್ಸಿನ ಆಸುಪಾಸು ಹೆಂಗಸರಲ್ಲಿ ನಾವು ಜಾಸ್ತಿ ನೋಡ್ಬೋದು ಪಿಗ್ಮೆಂಟೇಷನ್ನ. ಆಮೇಲೆ ಅತಿಯಾಗಿ ಟ್ಯಾಬ್ಲೆಟ್ಗಳನ್ನ ತಗೊಂಡು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದನೂ ಬರುತ್ತೆ. ಮತ್ತು ಗರ್ಭಿಣಿಯರಿಗೆ ಬರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ. ನೋಡಿ, ಆಲೂಗೆಡ್ಡೆ ಪೇಸ್ಟ್ ಆಗಿದೆ, ಅದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಜ್ಯೂಸ್ದು ತಗೊಳ್ತಾ ಇದ್ದೀನಿ. ಅದನ್ನು ಜ್ಯೂಸ್ನ ಜಾಲರಿಗೆ ಹಾಕಿ ಅದನ್ನು ತಗೊಳ್ತಾ ಇದ್ದೀನಿ. ಅದು ಏನು ವೇಸ್ಟ್ ಆಗೋಲ್ಲ. ನಿಮಗೆ ಮೇಲ್ಗಡೆ ಬರೋ ಅಂಥದ್ದು ನಿಮಗೆ ಇರುತ್ತಲ್ಲ, ಅದನ್ನು 5 ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಟು ಬೇಕಾದರೆ ಅದನ್ನು ಕಣ್ಣು ಕೆಳಗಡೆ ಇರುತ್ತಲ್ಲ ಡಾರ್ಕ್ ಸರ್ಕಲ್, ಅದಕ್ಕೆ ಯೂಸ್ ಮಾಡ್ಬೋದು. ಅದು ಏನು ವೇಸ್ಟ್ ಆಗೋಲ್ಲ ನಮಗೆ. ಈಗ ಜ್ಯೂಸ್ನ ನಾವು ತೊಗೊಂಡಿದ್ದೀವಿ ಫುಲ್ಲು. ಇದಕ್ಕೆ ಯಾವ ನೀರನ್ನ ಮಿಕ್ಸ್ ಮಾಡ್ಕೋಬಾರ್ದು. ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನೇ ಇಟ್ಕೋಬೇಕಷ್ಟೇ ನಾವು. ಮತ್ತು ನೆಕ್ಸ್ಟು ನಿಂಬೆಹಣ್ಣು, ಒಂದು ನಿಂಬೆಹಣ್ಣ ಪೂರ್ತಿ ಜ್ಯೂಸನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಅದು ನಮಗೆ ಇದು ಒಂದು ನಿಂಬೆಹಣ್ಣ ನಾವು ಜ್ಯೂಸನ್ನ ಸೇರಿಸ್ಕೊಳ್ಳೋಣ ಅದಕ್ಕೆ. ಹೀಗೆ ನಮಗೆ ಮೆನೋಪಾಸ್ ನಿಲ್ಲೋ ಟೈಮಿಗೆ ಹೆಂಗಸರುಗಳಲ್ಲಿ ನಾವು ಜಾಸ್ತಿ ನೋಡ್ಬೋದು ಪಿಗ್ಮೆಂಟೇಷನ್ನ. ಅವ್ರುಗಳಲ್ಲಿ ಬರುತ್ತೆ. ಗರ್ಭಿಣಿಯ ಸ್ತ್ರೀಯರಲ್ಲಿ ಅವ್ರಿಗೂ ಅಷ್ಟೇ ಹಾರ್ಮೋನ್ ಇಂಬ್ಯಾಲೆನ್ಸು, ಟ್ಯಾಬ್ಲೆಟ್ ತೊಗೊಳ್ಳೋರಲ್ಲಿ ಈ ಥರ. ಮತ್ತು ಹೊರ್ಗಡೆ ಹೋಗೋರು ಯಾವಾಗ್ಲೂ ಅಷ್ಟೇ ನಾವು ದಿನ ಆಲೂಗೆಡ್ಡೆ ಹರ್ಕೊಂಡು ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಅಷ್ಟು ಪೇಷನ್ಸ್, ತಾಳ್ಮೆ ಅಂತೂ ಈಗ ಯಾರಿಗೂ ಇಲ್ಲ. ಹಾಗಾಗಿ ಇದೊಂದು ಚಿಕ್ಕದು ರೆಮಿಡಿ ಇದು. ಇದನ್ನು ಮಾಡಿಟ್ಕೊಂಡ್ರೆ ನೀವು ಬೆಳಗ್ಗೆ ಹೊತ್ತು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಅದನ್ನು ಐಸ್ ಕ್ಯೂಬ್ನ ನೀವು ಹಚ್ಚಿ ಆಮೇಲೆ ಸ್ನಾನಕ್ಕೆ ಹೋಗಿ ನೀವು ಇದು ಮಾಡೋದ್ರಿಂದ ನಿಮಗೆ ಅತಿ ಬೇಗ ಪಿಗ್ಮೆಂಟೇಷನ್ ಹೋಗೋ ಚಾನ್ಸ್ ಇರುತ್ತೆ. ಆಮೇಲೆ ರೋಸ್ ವಾಟರ್ ಹಾಕೋಣ ಅದಕ್ಕೆ 1 ಸ್ಪೂನು. ರೋಸ್ ವಾಟರ್ ಆಗದೇ ಇರೋರು ಸ್ಕಿಪ್ ಮಾಡಿ. ತುಂಬ ಜನಕ್ಕೆ ರೋಸ್ ವಾಟರ್ ಆಗಲ್ಲ, ಅಂಥವರು ಸ್ಕಿಪ್ ಮಾಡ್ಬೋದು. ಆಗೋ ಅಂಥವರು ಬೇಕಾದ್ರೆ 1 ಸ್ಪೂನ್ ರೋಸ್ ವಾಟರ್ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗಾಗಿ ಯಾವಾಗ್ಲೂ ಹೋಗ್ತಾ ಇರ್ತಾರೆ ಆಫೀಸ್ಗಳು, ವರ್ಕರ್ ವುಮನ್ಗಳಿರ್ತಾರೆ, ಅವ್ರುಗಳು ಅಷ್ಟೇ. ನೋಡಿ, ಈಗ ಮುಲತಿ ಪೌಡ್ರ್ ಹಾಕ್ಕೊಳ್ಳೋಣ, 1 ಸ್ಪೂನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಹೋಗೋದ್ರಿಂದ ಯಾವಾಗಲೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಜಸ್ಟ್ ಒಂದು ಐಸ್ ಕ್ಯೂಬ್ ಥರ ನಾವು ಮಾಡಿಟ್ಕೊಂಡ್ರೆ ಅದನ್ನ ಜಸ್ಟ್ ನಾವು ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಅದು ನಾವು ಕೆಲಸ ಮಾಡೋ ಅಷ್ಟರಲ್ಲಿ ಡ್ರೈ ಆಗೋಗುತ್ತೆ. ಆಮೇಲೆ ನಾವು ಅದನ್ನು ತೊಳ್ಕೊಂಡು ನಾವು ಹೋಗ್ಬೋದು. ಆಗ ಮಾಡ್ತಾ ಬಂದರೆ ನಾವು ಪಿಗ್ಮೆಂಟೇಷನ್ ಬಂಗನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಇದ್ರ ಜೊತೆಗೆ ನಾವು ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಬಂದರೆ ನಮಗೆ ಬೇಗ ರಿಸಲ್ಟ್ ಸಿಕ್ಕುತ್ತೆ. ಮತ್ತು ನಾವು ಇದೊಂದನ್ನೇ ಮೇಲ್ಗಡೆ ಲೇಪನ ಮಾಡಿಕೊಂಡ್ರೆ ಆಗಲ್ಲ. ಇಂಟೆಕ್ ಫುಡ್ ನಾವು ಏನು ತೊಗೋತೀವಿ ಅದು ಕೂಡ ನಮಗೆ ಚೆನ್ನಾಗಿರಬೇಕು. ಸೊಪ್ಪು ತರಕಾರಿ ನಾವು ತಿನ್ನಬೇಕು. ಬಂಗಿರೋರು ಎಸ್ಪೆಷಲಿ ದಿನ ಬೆಳಗ್ಗೆ ಎದ್ದು ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಗೇನಾದರೂ ತಿನ್ನಿ, ಇಲ್ಲ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ. ದಿನ ಅದನ್ನು ತಿಂತಾ ಬಂದರೆ
ನಿಮಗೆ ಬಂಗ್ ಹೋಗೋಕ್ಕೆ ಒಂದು ಸೂಪರ್ ರಿಸಲ್ಟ್ ಅಂತೂ ಸಿಗುತ್ತೆ, ಸಿಕ್ಕಾಬಟ್ಟೆ ಬೇಗ ಸಿಗುತ್ತೆ ರಿಸಲ್ಟು. ನಾವು ಬೆಟ್ಟದ ನೆಲ್ಲಿಕಾಯಿನ ಜೊತೆಗೆ ಆ್ಯಡ್ ಮಾಡಿಕೊಂಡ್ರೆ ನೋಡಿ. ಈಗ ಜ್ಯೂಸ್ ರೆಡಿಯಾಗಿದೆ. ಇದು ಗಟ್ಟಿ ಏನಿರಲ್ಲ, ಮಾಮೂಲಿ ನೀರು ಥರನೇ ಇರುತ್ತೆ. ಅದನ್ನು ನಾವೀಗ ಐಸ್ ಕ್ಯೂಬ್ ಟ್ರೇಗೆ ಹಾಕ್ಕೊಳ್ಳೋಣ. ಐಸ್ ಕ್ಯೂಬ್ ಟ್ರೇಗೆ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋಣ. ದಪ್ಪ ಆಲೂಗೆಡ್ಡೆ ತೊಗೊಂಡ್ರೆ ನಿಮಗೆ ಒಂದು 10-15 ಐಸ್ ಕ್ಯೂಬ್ ಆಗುತ್ತೆ. ಚಿಕ್ಕದು ತೊಗೊಂಡ್ರೆ ಒಂದು 3ರಿಂದ 4 ಆಲೂಗೆಡ್ಡೆನ ತೊಗೊಳಿಬೇಕಾದ್ರೆ ನೋಡಿ, ಈ ಥರ ಐಸ್ ಕ್ಯೂಬ್ನ ನಾವು ರೆಡಿ ಮಾಡಿ ಇಟ್ಕೋಬೋದು. ನಾನು ಹಾಸ್ಪಿಟಲ್ಗೆ ಹೋದಾಗ ಒಬ್ರು ಹೇಳ್ತಾಯಿದ್ರು, ತುಂಬ ಖರ್ಚು ಮಾಡ್ತಾಯಿದ್ದೀವಿ ಮೇಡಮ್, ಪರಿಚಯ ಆಗ್ಬಿಟ್ಟು ಅವ್ರು ಹೇಳ್ತಾಯಿದ್ರು, ಪಿಗ್ಮೆಂಟೇಷನ್ಗೆ ತುಂಬ ಖರ್ಚು ಮಾಡ್ತಾಯಿದ್ದೀವಿ ಮೇಡಮ್, ನಾವು ಬರ್ತಾಯಿದ್ದೀವಿ 6-7 ತಿಂಗಳಿಂದ ಬರ್ತಾಯಿದ್ದೀವಿ, ನಮಗೆ ಸ್ವಲ್ಪನೂ ರಿಸಲ್ಟ್ ಇಲ್ಲ, ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮಂತ್ ನಮಗೆ ಲೇಸರ್ ಟ್ರೀಟ್ಮೆಂಟ್ ಹೇಳಿದ್ದಾರೆ, 6 ತಿಂಗಳ ಗಂಟ ನೋಡ್ಬಿಟ್ಟು ಲೇಸರ್ ಮಾಡ್ತೀವಿ ಅಂತ ಅಂದಿದ್ರು. ಲೇಸರ್ ಮಾಡ್ತೀನಿ ಅಂತಿದ್ದಾರೆ. ನನಗೆ ಒಂದು ಸಲಿಗೆ ಬಂದರೆ 5,000 ಖರ್ಚಾಗುತ್ತೆ, ಆಗಲ್ಲ, ದುಡ್ಡೆಲ್ಲ ತುಂಬ ಖರ್ಚು ಮಾಡ್ತಾಯಿದ್ದೀವಿ ನಾವು ಇದಕ್ಕೆ, ಹಂಗಿದ್ರು ಸ್ವಲ್ಪನೂ ಕಮ್ಮಿ ಆಗ್ತಾಯಿಲ್ಲ, ಕಮ್ಮಿ ಆದ್ರೂ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ, 1 ವರ್ಷ ಬೇಕು ಅಂತ ಹೇಳ್ತಾರೆ, ಆಮೇಲೆ ತಿಂಗಳು ಪ್ರತಿ ಸಲಿನೂ ಬರಬೇಕು ಅಂತ ಹೇಳ್ತಾರೆ, ಹಾಗಂತ ಹೇಳ್ತಿದ್ರು. ಹಾಗಾಗಿ ಆವಾಗ ಅನ್ನಿಸ್ತು, ನಾನು ಮಾಡ್ಕೊಂಡಿರೋ ರೆಮಿಡಿನ ಒಂದು ತೋರಿಸೋಣ ನಿಮ್ಗಳಿಗೆಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಚಿಕ್ಕ ವಿಡಿಯೋ ಮಾಡೋಣ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.